ವಾಟ್ ಆರ್ ಯು ಡೂಯಿಂಗ್ ನಾವ್? ವಾಟ್ ಆರ್ ಯು ಡೂಯಿಂಗ್ ನಾವ್? ಏನು ಮಾಡ್ತಾ ಇದ್ದೀರಾ ನೀವೀಗ? ವಾಟ್ ಆರ್ ಯು ಡೂಯಿಂಗ್ ನಾವ್? ವಾಟ್ ಆರ್ ಯು ಡೂಯಿಂಗ್ ನಾವ್? ವಾಟ್ ಆಮ್ ಐ ಆಸ್ಕಿಂಗ್? ಪ್ರತಿಯೊಂದು ಹೆಲ್ಪಿಂಗ್ ವರ್ಬ್ ಟ್ರೈ ಮಾಡಿ. ವಾಟ್ ಆಮ್ ಐ ಆಸ್ಕಿಂಗ್? ನಾನು ಏನು ಕೇಳ್ತಾ ಇದ್ದೀನಿ? ವಾಟ್ ಆಮ್ ಐ ಆಸ್ಕಿಂಗ್? ವಾಟ್ ಆಮ್ ಐ ಟೆಲ್ಲಿಂಗ್? ನಾನು ಏನು ಹೇಳ್ತಾ ಇದ್ದೀನಿ ಅದು ನೋಡಿ ಫಸ್ಟ್. ವಾಟ್ ಆಮ್ ಐ ಟೆಲ್ಲಿಂಗ್? मैं क्या बोल रहा हूं? What am I telling? What am I looking? क्या देख रहा हूं मैं? ನಾನು ಏನು ನೋಡ್ತಾ ಇದ್ದೀನಿ? What am I looking? What am I looking? What is he writing? ಅವನೇನು ಬರೀತಾ ಇದ್ದಾನೆ? What is he writing? What is he? Right. ನೋಡಿ, these are all WH questions. When you make a WH question, you should follow 4 steps. ಒಂದು WH question, ಅದು ಆದ ತಕ್ಷಣನೇ ಹೆಲ್ಪಿಂಗ್ ವರ್ಬ್ ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಆದ ತಕ್ಷಣ ಹೆಲ್ಪಿಂಗ್ ವರ್ಬ್, ಮತ್ತೆ ನೀವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಸಬ್ಜೆಕ್ಟ್ ಕೂಡ ತಗೋಬೇಕು. 3ನೇ ಸ್ಟೆಪ್ನಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ವರ್ಬ್ ಬರಬೇಕು. ಯಾವ ವರ್ಬ್ ಬರಬೇಕು ಅನ್ನೋದು ಹೆಲ್ಪಿಂಗ್ ವರ್ಬ್ ಹೇಳ್ತದೆ. ಯಾವ ಫಾರ್ಮ್ ಆಫ್ ದ ಆಕ್ಷನ್ ಮಾಡಿ ತಗೋಬೇಕು ಅನ್ನೋದು ಹೆಲ್ಪಿಂಗ್ ವರ್ಬ್ ಹೇಳ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವು ನೀವು 4 ಸ್ಟೆಪ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯುವರ್ ಕ್ವಶನ್ ವಿಲ್ ಬಿಕಮ್ ವೆರಿ ವೆರಿ ಸ್ಟ್ಯಾಂಡರ್ಡ್. 4 ಸ್ಟೆಪ್ಪಲ್ಲಿ ಒಂದು ಮಿಸ್ ಆದರೆ ಸ್ಟ್ಯಾಂಡರ್ಡ್ ಆಗಲ್ಲ. ಎಸ್, ನೆಕ್ಸ್ಟ್ ಒನ್. ವಾಟ್ ಹ್ಯಾವ್ ಯು? ವಾಟ್ ಹ್ಯಾವ್ ಯು? ವಾಟ್ ಹ್ಯಾವ್ ಯು ಟೋಲ್ಡ್? ನೀವೇನು ಹೇಳಿದ್ದೀರಾ? ವಾಟ್ ಹ್ಯಾವ್ ಯು ಟೋಲ್ಡ್? ವಾಟ್ ಹ್ಯಾವ್ ಯು ಟೋಲ್ಡ್? ವಾಟ್ ಹ್ಯಾಸ್ ಹಿ? ವಾಟ್ ಹ್ಯಾಸ್ ಹಿ ಆರ್ಡರ್ಡ್? ಅವಳು ಏನು ಆರ್ಡರ್ ಮಾಡಿದ್ದಾಳೆ? ಟುಡೇ ಅಂತ ಬರೀ ಬೇಕಿದ್ರೆ. ವಾಟ್ ಹ್ಯಾಸ್ ಹಿ ಆರ್ಡರ್ಡ್ ಟುಡೇ? ವಾಟ್ ಹ್ಯಾಸ್ ಹಿ ಆರ್ಡರ್ಡ್ ಟುಡೇ? ವಾಟ್ ಹ್ಯಾಸ್ ಹಿ ಆರ್ಡರ್ಡ್ ಟುಡೇ? ದೆನ್ ವಾಟ್ ಡಿಡ್ ಯು? ವಾಟ್ ಡಿಡ್ ಯು? ವಾಟ್ ಡಿಡ್ ಯು ಬ್ರಿಂಗ್ ಯೆಸ್ಟರ್ಡೇ? ನಿನ್ನೆ ನೀವು ಏನು ತಂದಿದ್ದೀರಿ? ವಾಟ್ ಡಿಡ್ ಯು ಬ್ರಿಂಗ್ ಯೆಸ್ಟರ್ಡೇ? ವಾಟ್ ಡಿಡ್ ಯು ಬ್ರಿಂಗ್ ಯೆಸ್ಟರ್ಡೇ? ವಾಟ್ ಡಿಡ್ ಶಿ? ವಾಟ್ ಡಿಡ್ ಶಿ ರಿಟರ್ನ್ ಯೆಸ್ಟರ್ಡೇ? ನಿನ್ನೆ ಅವಳು ಏನು ರಿಟರ್ನ್ ಮಾಡಿದಾಳೆ? ಆರ್ಡರ್ ಹಾಕಿದಳಲ್ವಾ, ಬಂದಿತ್ತು. ಏನು ಆರ್ಡರ್, ಏನು ಪ್ರಾಡಕ್ಟನ್ನು ರಿಟರ್ನ್ ಮಾಡಿದಾಳೆ? ವಾಟ್ ಡಿಡ್ ಶಿ ರಿಟರ್ನ್ ಯೆಸ್ಟರ್ಡೇ? ವಾಟ್ ಡಿಡ್ ಇಟ್ ಅನೌನ್ಸ್ ಯೆಸ್ಟರ್ಡೇ? ನಿನ್ನೆ ಅದು ಏನು ಅನೌನ್ಸ್ ಮಾಡಿದೆ? ವಾಟ್ ಡಿಡ್ ಇಟ್ ಅನೌನ್ಸ್ ಯೆಸ್ಟರ್ಡೇ? ನಿನ್ನೆ ಅದು ಏನು ಅನೌನ್ಸ್ ಮಾಡಿತ್ತು? ದೆನ್ ವೈ ವಾಸ್ ಹಿ ಕ್ರೈಯಿಂಗ್ ಯೆಸ್ಟರ್ಡೇ? ನಿನ್ನೆ ಅವನು ಏಕೆ ಅಳ್ತಾ ಇದ್ನು? ವೈ ವಾಸ್ ಹಿ ಕ್ರೈಯಿಂಗ್ ಯೆಸ್ಟರ್ಡೇ? ವೈ ವಾಸ್ ಹಿ ಕ್ರೈಯಿಂಗ್ ಯೆಸ್ಟರ್ಡೇ? ವೈ ವಾಸ್ ಹಿ ಗೋಯಿಂಗ್ ಟು ಬ್ಯಾಂಗ್ಳೂರ್? ಅವನು ಏಕೆ ಬೆಂಗಳೂರಿಗೆ ಹೋಗ್ತಾ ಇದ್ದ? ವೈ ವಾಸ್ ಹಿ ಗೋಯಿಂಗ್ ಟು ಬ್ಯಾಂಗ್ಳೂರ್? ಸಿ, ರೀಸನ್ಸ್ ಆರ್ ಮೆನಿ, ಆನ್ಸರ್ಸ್ ಆರ್ ಮೆನಿ, ಬಟ್ ಇದರ ಸ್ಟ್ರಕ್ಚರ್ ಮಾತ್ರ ಇದೇ ಥರ ಇರಬೇಕು. ಯು ಶುಡ್ ಫಾಲೋ ದಿಸ್ ಒನ್. ಇದು ಫಾಲೋ ಮಾಡಲಿಲ್ಲ ಅಂದರೆ ಯುವರ್ ಕ್ವಶನ್ ವಿಲ್ ಬಿಕಮ್ ರಾಂಗ್. ದ ನೆಕ್ಸ್ಟ್ ಒನ್. ವಾಟ್ ವೇರ್ ಯು ಡೂಯಿಂಗ್ ಯೆಸ್ಟರ್ಡೇ ಈವ್ನಿಂಗ್? ನಿನ್ನೆ ಸಾಯಂಕಾಲ ನೀವು ಏನು ಮಾಡ್ತಾ ಇದ್ರಿ? ವಾಟ್ ವೇರ್ ಯು ಡೂಯಿಂಗ್ ಯೆಸ್ಟರ್ಡೇ ಈವ್ನಿಂಗ್? ಸಾಯಂಕಾಲ ಏನು ಮಾಡ್ತಾ ಇದ್ರಿ? ವಾಟ್ ವೇರ್ ಯು ಡೂಯಿಂಗ್ ಯೆಸ್ಟರ್ಡೇ ಈವ್ನಿಂಗ್? ನೋಡಿ, ಮತ್ತೆ ಈವ್ನಿಂಗ್ ಅನ್ನೋದು ಯೆಸ್ಟರ್ಡೇ ಅನ್ನೋದು ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಸರಿಯಾಗಿ ತಿಳಿಬೇಕನ್ನೋ ಅರ್ಥಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದೀನಿ. ವಾಟ್ ವೇರ್ ಯು ಡೂಯಿಂಗ್ ಯೆಸ್ಟರ್ಡೇ ಈವ್ನಿಂಗ್? ವಾಟ್ ವೇರ್ ದೇ ಲರ್ನಿಂಗ್ ಯೆಸ್ಟರ್ಡೇ? ನಿನ್ನೆ ಅವರು ಏನು ಕಲಿತಾ ಇದ್ರು? ವಾಟ್ ವೇರ್ ದೇ ಲರ್ನಿಂಗ್ ಯೆಸ್ಟರ್ಡೇ? ವಾಟ್ ವೇರ್ ದೇ ಲರ್ನಿಂಗ್ ಯೆಸ್ಟರ್ಡೇ? ದೆನ್ ವಾಟ್ ವಿಲ್ ಯು ಡೂ ಟುಮಾರೋ? ನೀವು ನಾಳೆ ಏನು ಮಾಡ್ತೀರಾ? ನೋಡಿ, ಪ್ರತಿಯೊಂದು ಹೆಲ್ಪಿಂಗ್ ವರ್ಬ್ಗಳು ಒಂದು ಸಮಯ ಹೇಳ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಹರ್ एक हेल्पिंग वर्ब एक टाइम बोलता है, कब का चल रहा है काम. डू डज ಬಂದಾಗ ಅರ್ಥ ಮಾಡ್ಕೋಬೇಕು, रोज का काम है. एम इज आर का अभी का काम है. हैव हैज आज का काम है. डिड कल का काम है. विल आगे आने वाला टाइम का काम है. ಇದು ಗೊತ್ತು ಮಾಡ್ಕೋಬೇಕು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಗೊತ್ತಾದರೆ ನಿಮಗೆ ಕ್ವಶನ್ ಮಾಡುವುದು ಇಟ್ ವಿಲ್ ಬಿಕಮ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಾಂದ್ರೆ ನಿಮಗೆ ಇಂಟ್ರೆಸ್ಟೇ ಬರಲ್ಲ ಅದಕ್ಕೆ. ನೆಕ್ಸ್ಟ್ ಕ್ವಶನ್. ವಾಟ್ ವಿಲ್ ದೇ
ವಾಟ್ ವಿಲ್ ದೇ ಬ್ರಿಂಗ್ ಫ್ರಮ್ ದ ಮಾರ್ಕೆಟ್. ವಾಟ್ ವಿಲ್ ದೇ ಬ್ರಿಂಗ್, ಅವರು ಏನು ಖರೀದಿ ಮಾಡ್ತಾರೆ. ವಾಟ್ ವಿಲ್ ದೇ ಬ್ರಿಂಗ್, ವಾಟ್ ವಿಲ್ ದೇ ಬ್ರಿಂಗ್. ವಾಟ್ ವಿಲ್ ಶಿ, ವಾಟ್ ವಿಲ್ ಶಿ ಡೂ ಆಫ್ಟರ್ ದ ಕ್ಲಾಸ್. ಕ್ಲಾಸ್ ಮುಗಿದ ಮೇಲೆ ಅವಳು ಏನು ಮಾಡ್ತಾಳೆ. ವಾಟ್ ವಿಲ್ ಶಿ ಡೂ ಆಫ್ಟರ್ ದ ಕ್ಲಾಸ್. ವಾಟ್ ವಿಲ್ ಶಿ ಡೂ ಆಫ್ಟರ್ ದ ಕ್ಲಾಸ್. ವಾಟ್ ವಿಲ್ ಶಿ ಡೂ ಆಫ್ಟರ್ ದ